ಇದು ಡಿಜಿವೇವ್ ಸೊಲ್ಯೂಷನ್ ಅಂತ. ಬೇರೆ ಕಡೆ ಏನಂದರೆ ಐಟಮ್ ಕೊಟ್ಬಿಡ್ತಾರೆ. ಸೊ ಸರ್ವೀಸು ಸಪೋರ್ಟ್ಗೆಲ್ಲ ಸಮಸ್ಯೆ ಇರುತ್ತೆ. ಸೊ ನಮ್ಮಲ್ಲಿ ಸರ್ವೀಸು ಸಪೋರ್ಟು ಕಂಪ್ಲೀಟ್ ನಾವೇ ಕೊಡ್ತಾ ಇರ್ತದ್ದು, ಮತ್ತು ಟ್ರೈನಿಂಗ್ ಎನಿ ಬ್ರ್ಯಾಂಡ್ಸ್, ಯಾವುದೇ ಬ್ರ್ಯಾಂಡ್ಸ್ ಆಗಿರ್ಬೋದು. ಇಲ್ಲೇನು ಇದೆಯಲ್ಲ ಬ್ರ್ಯಾಂಡ್ಸು ಇದೆಲ್ಲ ನಾವು ಮಾಡಿರೋದು. ಸೊ ಯಾವ ಚಾನಲ್ ಬೇಕಾಗುತ್ತೋ ಆ ಚಾನಲ್ದೆಲ್ಲ ಬ್ರ್ಯಾಂಡ್ಸ್ ಇದೆ ಕಂಪ್ಲೀಟ್. ಟೋಟಲ್ 2000 ಕಂಪ್ನಿ ಬ್ರ್ಯಾಂಡ್ಸ್ನ ಲೋಗೋನ ನಾವು ಮಾಡಿದ್ದೀವಿ. ಈ ಪೌಚಲ್ಲಿ ಮೈಕ್ ಬರುತ್ತೆ. ಸೊ ಇದು ಪಾಡ್ಕಾಸ್ಟ್ಗೆ ಅಂತಲೇ ಆಗಿರುವಂತಹ ಮೈಕ್ ಇದು ಕಂಪ್ಲೀಟ್. ಇಲ್ಲಿ ಕಂಟ್ರೋಲ್ಸ್ ಇದೆ, ನಿಮಗೆ ವ್ಯಾಲ್ಯೂಮ್ಸ್ ಎಲ್ಲ ಕಂಟ್ರೋಲ್ ಸಿಗುತ್ತೆ. ಸೊ ಕಂಪ್ಲೀಟ್ನ ಕಂಟ್ರೋಲ್ ಮಾಡಿಕೊಂಡು ಇಲ್ಲಿಂದನೇ ನೀವೇನು ಮಾಡ್ಬೋದು, ವಾಯ್ಸ್ನ ಕಂಟ್ರೋಲಿಂಗ್ ಮಾಡ್ಬೋದು. ಈ ಥರ ಬೀಳ್ಸಿದ್ರೂ ಇದಕ್ಕೆ ಸೇಫ್ಟಿ ಇರುತ್ತೆ. ಈಗ ನೀವು ಈ ಥರ ಬೀಳ್ಸಿದಾಗೂ ಏನಾಗೋದಿಲ್ಲ, ಡಾಟಾ ನಿಮಗೆ ಸೇಫ್ ಆಗಿರುತ್ತೆ. ಹಾಯ್ ಹಲೋ ನಮಸ್ಕಾರ. ಇದು ಡಿಜಿವೇವ್ ಸೊಲ್ಯೂಷನ್ ಅಂತ, ಬ್ಯಾಂಗ್ಳೂರು ಮಲ್ಲೇಶ್ವರಂ ಲಿಂಕ್ ರೋಡ್ ನಿಯರ್ ಬೈ ಹಳ್ಳಿ ಮನೆ ಹೋಟೆಲ್ ಹತ್ರ ಇರುವಂಥದ್ದು. ಸೊ ನಮ್ಮಲ್ಲಿ ಏನಂತಂದರೆ ಸ್ಪೆಷಲಾಗಿ ಬಿಗಿನರ್ಸ್ ಯೂಟ್ಯೂಬರ್ಸ್ಗಾಗಲಿ ಮತ್ತು ಲೈಕ್ ಸಣ್ಣ ಚಾನಲ್ ಆಗಿರ್ಬೋದು, ಓಕೆನಾ, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಮತ್ತು ಕೇಬಲ್ ಚಾನಲ್ ಆಗಿರ್ಬೋದು, ಸ್ಯಾಟ್ಲೈಟ್ ಆಗಿರ್ಬೋದು. ಸೊ ಈ ಥರ ಹಲವಾರು ಯಾವ ಥರ ಬೇಸಿಕ್ ಚಾನಲ್ ಮಾಡ್ತಾರಲ್ಲ ಆ ಥರದವ್ರಿಗೆ ಕಂಪ್ಲೀಟ್ ನಮ್ಮಲ್ಲಿ ಇಕ್ವಿಪ್ಮೆಂಟು ಸಿಗ್ತಾ ಇರೋವಂಥದ್ದು. ಸೊ ಇಲ್ಲಿ ಏನಂತಂದರೆ ಬಿಗಿನರ್ಸ್ಗೆ ಮೈಕ್ ಬೇಕಾಗುತ್ತೆ, ವೈರ್ಲೆಸ್ ಮೈಕ್ಸ್ ಬೇಕಾಗುತ್ತೆ, ಓಕೆನಾ. ಅದೇ ಥರ ಸಣ್ಣ ಪುಟ್ಟ ಟ್ರೈಪಾಡ್ಸ್ ಆಗಿರ್ಬೋದು, ಮತ್ತು ಕ್ಯಾಮ್ರಾಸ್ ಆಗಿರ್ಬೋದು, ಆ ಥರದ್ದೆಲ್ಲ ಇಕ್ವಿಪ್ಮೆಂಟ್ಸು ನಮ್ಮಲ್ಲಿ ಸಿಗ್ತಾ ಹೋಗುತ್ತೆ. ಇಲ್ಲಿ ನೋಡ್ತಾ ಹೋದರೆ ನೀವು, ಸೊ ನಮ್ಮಲ್ಲಿ ವೆರೈಟಿ ಇರೋಂತಹ ಮೈಕ್ರೋಫೋನ್ಸ್ ಇದೆ, ಓಕೆನಾ. ಅದೇ ಥರ ನಿಮಗೆ ವೈರ್ಲೆಸ್ ಆಗಿರ್ಬೋದು ಮತ್ತು ವೈರ್ಡ್ ಆಗಿರ್ಬೋದು, ಎರಡೂ ಕೂಡ ನಮ್ಮಲ್ಲಿ ಸಿಗ್ತದೆ. ಅದೇ ಥರ ಕ್ಯಾಮ್ರಾ ಬೇಕಂದ್ರೆ ಕ್ಯಾಮ್ರಾ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಅದೇ ಥರ ಹೆಡ್ಫೋನ್ಸು, ಕಮ್ಯುನಿಕೇಷನ್ ಮಾಡಲಿಕ್ಕೆ ನಿಮಗೆ ಹೆಡ್ಫೋನ್ಸ್ ಬೇಕು ಅಂತಂದರೆ ಹೆಡ್ಫೋನ್ ಕೂಡ ಸಿಗ್ತಾ ಇರೋವಂಥದ್ದು. ಸೊ ನಮ್ಮಲ್ಲಿ ಏನಂದರೆ ಮೇನ್ ಸ್ಪೆಷಲಾಗಿ ಬೇರೆ ಕಡೆ ಏನಂದರೆ ಐಟಮ್ ಕೊಟ್ಬಿಡ್ತಾರೆ. ಸೊ ಸರ್ವೀಸು ಸಪೋರ್ಟ್ಗೆಲ್ಲ ಸಮಸ್ಯೆ ಇರುತ್ತೆ. ಸೊ ನಮ್ಮಲ್ಲಿ ಸರ್ವೀಸು ಸಪೋರ್ಟು ಕಂಪ್ಲೀಟ್ ನಾವೇ ಕೊಡ್ತಾ ಇರೋಂಥದ್ದು, ಮತ್ತು ಟ್ರೈನಿಂಗು ಎಂಡ್ ಟು ಎಂಡ್ ಸೊಲ್ಯೂಷನ್ ಕೂಡ ನಾವೇ ಕೊಡ್ತಾ ಇರೋಂಥದ್ದು. ಈ ಥರ ನೀವು ನೋಡಿರ್ಬೋದು, ಈ ಥರ ಫೋಮ್ ಯಾರೂ ಮಾಡಿರಲ್ಲ ಸರ್. ಇಲ್ಲೊಂದು ತೋರಿಸಿ, ಈ ಥರ ಫೋಮ್ಸ್ ಎಲ್ಲ ನಾವು ಮಾಡ್ತೀವಿ ಕಂಪ್ಲೀಟ್. ಎನಿ ಬ್ರ್ಯಾಂಡ್ಸ್, ಯಾವುದೇ ಬ್ರ್ಯಾಂಡ್ಸ್ ಆಗಿರ್ಬೋದು. ಇಲ್ಲೇನು ಇದೆಯಲ್ಲ ಬ್ರ್ಯಾಂಡ್ಸು ಇದೆಲ್ಲ ನಾವು ಮಾಡಿರೋದು. ಸೊ ಯಾವ ಚಾನಲ್ ಬೇಕಾಗುತ್ತೋ ಆ ಚಾನಲ್ದೆಲ್ಲ ಬ್ರ್ಯಾಂಡ್ಸ್ ಇದೆ ಕಂಪ್ಲೀಟ್. ಟೋಟಲ್ 2000 ಕಂಪ್ನಿ ಬ್ರ್ಯಾಂಡ್ಸ್ನ ಲೋಗೋನ ನಾವು ಮಾಡಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಟಿ ವಿ ಚಾನಲ್ಸ್ದೆಲ್ಲ BCCIಯಿಂದ ಹಿಡ್ಕೊಂಡು, ಸೊ ನ್ಯೂಸ್ ಬೀಟು, ನ್ಯೂಸ್ ಕನ್ನಡ, ದುಬೈ, ದ ಪವರ್ TV, ನೀವು ನೋಡ್ತಾ ಇರ್ಬೋದು. ಎಲ್ಲ ಟಿ ವಿ ಚಾನಲ್ಸ್ದನ್ನು ನಾವು ನಿಮಗೆ ಕಂಪ್ಲೀಟಾಗಿ ಮಾಡಿ ಕೊಡ್ತೀವಿ. ಅದೇ ಥರ ನಿಮ್ಗೆ ಇಲ್ಲಿ ಬಂದರೆ ನಿಮ್ಗೆ ವೈರ್ಲೆಸ್ ಮೈಕ್ರೋಫೋನ್ ಸಿಗುತ್ತೆ. ಸೊ ನೀವು ಮೊಬೈಲ್ಗೆ ಕನೆಕ್ಟಿವಿಟಿ ಮಾಡಿಕೊಂಡು, ಸೊ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾ, ಟ್ವಿಚ್ಚು ಎಲ್ಲಿ ಬೇಕಾದ್ರೂ ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ವೈರ್ಲೆಸ್ ಮೈಕ್ರೋಫೋನ್ನ ಯೂಸ್ ಮಾಡ್ಕೋಬೋದು. ಅದೇ ರೀತಿಯಾಗಿ ನಿಮಗೆ ಡುವೆಲ್ ಮೈಕ್ರೋಫೋನ್ಸ್ ಇದೆ, 4 ಮೈಕ್ರೋಫೋನ್ಸ್ ಇದೆ. ಅದೇ ಥರ ನೀವು ಸ್ಮಾಲಾಗಿ ಒಂದು ಪಾಡ್ ಮೈಕ್ ಸ್ಟಾರ್ಟ್ ಮಾಡ್ತಿದ್ದೀರ ಅಂದರೆ ಪಾಡ್ಕಾಸ್ಟ್ಗೂ ನನ್ನ ಹತ್ರ ಕಂಪ್ಲೀಟ್ ಕಿಟ್ ಇದೆ, ಪಾಡ್ ಕಿಟ್ ಅಂತ. ಅದೇ ಥರ ವೈರ್ಲೆಸ್ಸು ನಿಮಗೆ ಕಂಪ್ಲೀಟ್ ಅಟ್ಯಾಚಬಲ್ ವೈರ್ಲೆಸ್ ಇದೆ. ಸ್ಟೋರೇಜ್ ಡಿವೈಸಸ್ ಬೇಕು ಅಂದರೆ ಸ್ಟೋರೇಜ್ ಕೂಡ ರೆಡಿ ಇದೆ. ಸರ್ ಇದು ನಾವು ಪಾಡ್ ಮೈಕಿಗೆ ಅಂತಲೇ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಹೊಸದು ನ್ಯೂ ಬ್ರ್ಯಾಂಡು. ಸೊ ತುಂಬ ಕಡಿಮೆ ಬೆಲೆಯಲ್ಲಿ, ಇದರ ಬೆಲೆ ಕೇಳಿದ್ರೆ ನೀವು ಆಶ್ಚರ್ಯ ಆಗ್ತೀರಾ. ಅಷ್ಟು ಕಡಿಮೆ ಬೆಲೆಯಲ್ಲಿ ನಾವು ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಯಾರು ಇದುವರೆಗೂ ಇಷ್ಟು ಕಡಿಮೆ ಬೆಲೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿಲ್ಲ. ಬನ್ನಿ ಇದನ್ನು ಒಂದು ಅನ್ಬಾಕ್ಸ್ ಮಾಡೋಣ. ಸೊ ಇದು ಪಾಡ್ ಮೈಕು ನಿಮಗೆ ಯಾರ್ಯಾರು ಯೂಸ್ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಬೇಸಿಕ್ ಯೂಟ್ಯೂಬರ್ಸ್ಗೆಲ್ಲರಿಗೂ ಯೂಸ್ ಆಗುತ್ತೆ ಇದು. ಸೊ ಈ ಬಾಕ್ಸ್ ಓಪನ್ ಮಾಡಿದ ತಕ್ಷಣವೇ ನಿಮಗೆ ಸಿಗುವಂತಹ ಐಟಮ್ಸ್ ಏನಂತಂದರೆ, ಒಂದು ಹೆಡ್ಫೋನ್ ಆಗಿರ್ಬೋದು, ಒಂದು ಮೈಕ್ ಸ್ಟ್ಯಾಂಡ್ ಆಗಿರ್ಬೋದು, ಒಂದು ಪಾಪ್ ಫಿಲ್ಟರ್. ಇದು ಪಾಪ್ ಫಿಲ್ಟರ್ ಅಂತ ಹೇಳ್ತೀವಿ. ವಾಯ್ಸ್ನ ಫಿಲ್ಟರ್ ಮಾಡಲಿಕ್ಕೋಸ್ಕರ, ಇದು ನಾವು ಏನು ವಾಯ್ಸ್ ಹೋಗ್ತಾ ಇದೆ ಅದನ್ನು ಕೇಳಿಸ್ಲಿಕ್ಕೋಸ್ಕರ ಇದು ಇರೋವಂಥದ್ದು ಹೆಡ್ಫೋನು. ಸೊ ಇದನ್ನು ಹಾಕ್ಕೊಂಡು ಇದು ವೈರ್ಡ್ ಇದೆ ಮತ್ತು ವೈರ್ಲೆಸ್ ಕೂಡ ಇದೆ, ಎರಡೂ ಇದೆ. ಎರಡು ಥರನೂ ಇದನ್ನು ಯೂಸ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಇಲ್ಲಿ ಬಂದರೆ ನಿಮ್ಗೆ ಆರ್ಮ್ ಅಂತ ಸಿಗುತ್ತೆ ಸರ್. ಇದು ಆರ್ಮ್ ಅಂತಂದರೆ ನಿಮಗೆ ಈ ಟೇಬಲ್ಗೆ, ಇದೇ ಟೇಬಲ್ ಇತ್ತು ಅಂದರೆ ಈ ಟೇಬಲಿಗೆ ನಾವು ಫಿಟ್ ಮಾಡಿಕೊಂಡು ಮೈಕ್ನ ಯಾವ ರೀತಿ ಬೇಕೋ ಆ ರೀತಿಯಾಗಿ ನಾವು ಸ್ಟಡಿ ಮಾಡಿಕೊಂಡು ಇಟ್ಕೋಬೋದು. ನಿಮಗೆ ಅದೇ ರೀತಿಯಾಗಿ ಇದು ಮೈಕ್ ಬರುತ್ತೆ, ಈ ಪೌಚಲ್ಲಿ ಮೈಕ್ ಬರುತ್ತೆ. ಸೊ ಇದು ಪಾಡ್ಕಾಸ್ಟ್ಗೆ ಅಂತಲೇ ಆಗಿರುವಂತಹ ಮೈಕ್ ಇದು. ಸೊ ಬಿಗಿನರ್ಸ್ಗೆ ಹೇಳ್ತಾ ಇದ್ದೀನಿ. ಅದೇ ಥರ ಒಂದು XLR ಕೇಬಲ್ ಬರುತ್ತೆ ಇದರಲ್ಲಿ, ಓಕೆನಾ. XLR ಟು ಮೋನೋ ಕನೆಕ್ಟರ್ ಕೇಬಲ್, ಅದೇ EP ಟು EP ಕೇಬಲ್, ಅದೇ ರೀತಿಯಾಗಿ C ಟು A ಕೇಬಲ್, ಅದೇ ರೀತಿಯಾಗಿ EP ಟು EP ಜಾಕ್ ಕೇಬಲ್.
ಅದಾದಮೇಲೆ ಇದರಲ್ಲಿ ಒಂದು ಸಣ್ಣ ಮಿಕ್ಸರ್ ಯೂನಿಟ್ ಬರುತ್ತೆ, ಚಿಕ್ಕದು ಸ್ಮಾಲ್. ನೀವು ಮೊಬೈಲಿಗೆ ಕನೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಸ್ಮಾಲ್ ಮಿಕ್ಸರ್ ಯೂನಿಟ್ ಹಾಕ್ಕೊಂಡು ನೀವು ಇನ್ಪುಟ್ಟು ಮೊಬೈಲ್ ಇನ್ಪುಟ್ಸ್ ಎಲ್ಲ ನೀವು ತೊಗೋಬೋದು. ಇಲ್ಲಿ ನೋಡ್ತಾ ಇರ್ಬೋದು ಮೊಬೈಲ್ ಇನ್ಪುಟ್ಸ್ ಎಲ್ಲ ಇದೆ. ಅದೇ ರೀತಿ ಬ್ಯಾಕ್ಗ್ರೌಂಡು, ಇಯರ್ಫೋನು, ಹೆಡ್ಸೆಟ್ಟು, ಮೈಕ್ 1 ಮೈಕ್ 2 ಟೈಪ್ ಸಿಯಿಂದ ತೊಗೊಂಡು ನೀವು ಸಿಸ್ಟಮ್ಗಾದರೂ ತೊಗೋಬೋದು. ಇದು ಕಂಪ್ಲೀಟ್ ಇಲ್ಲಿ ಕಂಟ್ರೋಲ್ಸ್ ಇದೆ, ನಿಮಗೆ ವ್ಯಾಲ್ಯೂಮ್ಸ್ ಎಲ್ಲ ಕಂಟ್ರೋಲ್ ಸಿಗುತ್ತೆ. ಸೊ ಕಂಪ್ಲೀಟ್ನ ಕಂಟ್ರೋಲ್ ಮಾಡಿಕೊಂಡು ಇಲ್ಲಿಂದನೇ ನೀವೇನು ಮಾಡ್ಬೋದು, ವಾಯ್ಸ್ನ ಕಂಟ್ರೋಲಿಂಗ್ ಮಾಡ್ಬೋದು. ಯಾವ ಥರ ಎಷ್ಟು ಹೋಗ್ಬೇಕು, ವಾಲ್ಯೂಮ್ಸು, ಪಾಡ್ಕಾಸ್ಟ್ 1 ಮೈಕಿಂದ ಎಷ್ಟು ಹೋಗಬೇಕು, 2 ಮೈಕಿಂದ ಎಷ್ಟು ಹೋಗಬೇಕು, ಅದೆಲ್ಲ ಕಂಟ್ರೋಲಿಂಗ್ ನೀವು ಮಾಡ್ಕೋಬೋದು. ಸೊ ಇಷ್ಟು ಪ್ಯಾಕೇಜಲ್ಲಿ ಬರೋ ಅಂಥದ್ದು. ಇದು ನಾವು ಯಾವ ಟೇಬಲ್ಗಾದರೂ ಫಿಕ್ಸ್ ಮಾಡ್ಬೋದು. ಇಷ್ಟು ಕಂಪ್ಲೀಟ್ ಕಿಟ್ ಬರ್ತಾ ಇದೆ. ಇದು ತುಂಬ ಕಡಿಮೆ ಬೆಲೆಯಲ್ಲಿದೆ. ಸೊ ನಮಗೆ ಇದ್ರ ಬೆಲೆ ಬೇಕು ಅಂದರೆ ಇದ್ರದ್ದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಹಾಕಿರ್ತೀವಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವಾಗ ನಿಮಗೆ ಒಂದು ಸ್ಪೆಷಲ್ ಪ್ರಾಡಕ್ಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನು ಸ್ಪೆಷಲ್ ಪ್ರಾಡಕ್ಟ್ ಅಪ್ಪ ಅಂದರೆ, ಈಗ ನೀವು ಸುಮಾರು SD ಕಾರ್ಡನ್ನು ನೋಡಿರ್ಬೋದು. ಸೊ ಈ ಥರ SD ಕಾರ್ಡನ್ನು ನೀವು ನೋಡಲಿಕ್ಕೆ ಇಲ್ಲ. ಯಾಕಂದರೆ ಈ SD ಕಾರ್ಡಲ್ಲಿ ಏನಿದೆ ಅಂದರೆ ಇದರಲ್ಲಿ ನಿಮಗೆ 64 ಬರುತ್ತೆ, 128 ಬರುತ್ತೆ, 512 ಬರುತ್ತೆ, ಅಪ್ ಟು 1 TB ವರೆಗೂ ಬರುತ್ತೆ. ಸೊ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ರಾ ರೆಕಾರ್ಡಿಂಗ್ 4K ಆ್ಯಂಡ್ ರಾ ವಿಡಿಯೋ ಆ್ಯಂಡ್ ಫೋಟೋ ಎರಡನ್ನೂ ರೆಕಾರ್ಡಿಂಗ್ ಮಾಡ್ಬೋದು. ಮತ್ತು ಸ್ಟೇಬಲ್ ಸ್ಟ್ರೀಮು, ಶಾಕು, ಡಸ್ಟು, ವಾಟರ್ ಪ್ರೂಫು ಮತ್ತು ಟೆಂಪ್ರೇಚರ್ ಪ್ರೂಫು. ಅದಲ್ಲದೆ ನಿಮಗೆ ಎಕ್ಸ್ರೇ ಮ್ಯಾಗ್ನೆಟಿಕ್ ಪ್ರೂಫು. ಏರ್ಪೋರ್ಟಲ್ಲಿ ಏನಾದರೂ ಹೋದಾಗ ಸ್ಕ್ಯಾನ್ ಮಾಡಿದಾಗ ಡಾಟಾ ಎರೇಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದು ನಿಮಗಿಲ್ಲಿ ಎರೇಸ್ ಆಗೋದಿಲ್ಲ. ಇದರಲ್ಲಿ ಫ್ರೀ ಡಾಟಾ ರಿಕವರಿ ಕೂಡ ಇದೆ. ಇದೇ ಸಾಫ್ಟ್ವೇರಲ್ಲಿ ಯೂಸ್ ಮಾಡಿದ್ರೆ, ಏಂಜಲ್ ಬಡ್ ಸಾಫ್ಟ್ವೇರಲ್ಲೇ ಯೂಸ್ ಮಾಡಿದ್ರೆ ಫ್ರೀ ಡಾಟಾ ರಿಕವರಿ ಕೂಡ ಆಗುತ್ತೆ. ಮತ್ತು ಓವರ್ ರೈಟ್ ಆಗಬಾರ್ದು. ಓವರ್ ರೈಟ್ ಆದರೆ ಆಗೋದಿಲ್ಲ. ನಿಮ್ಗೆ ಒಂದು ಸಿಂಗಲ್ ಇದರಲ್ಲಿ ಡಿಲೀಟ್ ಆದ ಅಂದರೆ ನಿಮಗೆ ಡಾಟಾ ರಿಕವರಿ ಆಗುತ್ತೆ. ಇದು ಈ ಡಬಲ್ ಚಿಪ್ಸೆಟ್ ಇರೋವಂಥದ್ದು. ಸೊ ಈ ಥರದ ನೀವು SD ಕಾರ್ಡ್ ಯೂಸ್ ಮಾಡೋದ್ರಿಂದ ನಿಮ್ಮ ಡಾಟಾ ಸೇಫ್ ಆಗಿರುತ್ತೆ. ಮತ್ತು ಇದಲ್ದೇ ನಾನು ನಿಮಗೆ SSD ತೋರಿಸ್ತಾ ಇದ್ದೀನಿ. ನಿಮಗೆ SSD ನೋಡಿರ್ತೀರಾ. ಸೊ ಇದು ಸ್ಯಾಂಡಿಸ್ ಪ್ರೊಫೆಷ್ನಲ್ SSD ಅಂತ. ಸೊ ಸ್ಯಾಂಡಿಸ್ ಪ್ರೊಫೆಷ್ನಲ್ SSD ನಿಮಗೆ 1 TB 2700 1900 ರೀಡು ರೈಟ್ ಸ್ಪೀಡ್ ಇದೆ. ಸೊ ಇದು ನಿಮಗೆ G40 ಅಂತ ಬರುತ್ತೆ. ಸೊ ಇದನ್ನು ನೀವು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಕೊಳ್ಳಿ, ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಳ್ಳಿ, OTG ಆನ್ ಮಾಡಿಕೊಂಡು. ಅದೇ ಥರ ನೀವು ಮ್ಯಾಕು, ವಿಂಡೋಸು ಸಿಸ್ಟಮ್ಸು ಯಾವುದಕ್ಕೆ ಬೇಕಾದರೂ ಎಲ್ಲದಕ್ಕೂ ಸಪೋರ್ಟ್ ಮಾಡುತ್ತೆ. ಇದು ದಿ ಬೆಸ್ಟ್. ಯಾಕಂದರೆ ಸ್ಟೋರೇಜ್ಗೆ SSD ಬೇಕು ಅಂದರೆ ಇದನ್ನು ನೀವು ಯೂಸ್ ಮಾಡ್ಬೋದು. ಅದಾದ ನಂತರ ನಾನು ನಿಮ್ಗೊಂದು ಹಾರ್ಡ್ ಡ್ರೈವ್ ತೋರಿಸ್ತಾ ಇದ್ದೇನೆ. ಇದೊಂದು ಸ್ಯಾಂಡಿಸ್ ಪ್ರೊಫೆಷ್ನಲ್ ಹಾರ್ಡ್ ಡ್ರೈವ್. ನಾವು ಯಾಕೆಂದರೆ ಪ್ರೊಫೆಷ್ನಲ್ ಹಾರ್ಡ್ ಡ್ರೈವ್ ಯಾಕೆ ಯೂಸ್ ಮಾಡಬೇಕು ಅಂತಂದರೆ, ಈಗ ನಮ್ಮಲ್ಲಿ ಏನಾಗ್ತದೆ, ಡಾಟಾ ಮೇನ್ ಇಂಪಾರ್ಟೆಂಟು. ಯಾಕಂದರೆ ಒಂದು ವಿಡಿಯೋ ಮಾಡ್ಕೊಂಬಂದಾಗ ಆ ಡಾಟಾ ಸೇಫ್ ಇಲ್ಲ ಅಂತಂದರೆ ಮೇಜರ್ಲಿ ಹಾರ್ಟೇ ಬ್ರೇಕ್ ಆದಂಗೆ ಅದು. ಸೊ ಆ ಉದ್ದೇಶದಿಂದ ಈ ಡಾಟಾ ಸೆಕ್ಯೂರ್ಡ್ ಇರೋಂಥ ಹಾರ್ಡ್ ಡ್ರೈವ್ ತೊಗೊಂಡ್ರೆ ನಿಮಗೆ ಸೆಕ್ಯೂರ್ಡ್ ಇರುತ್ತೆ. ಇದರಲ್ಲಿ ಏನಂದರೆ 3.1 3.2 Gen 1 ಇದೆ. ಇದು ನೀವು ಥಂಡರ್ಬೋಲ್ಟ್ 3ಗೆ ಯೂಸ್ ಆಗುತ್ತೆ. ಅಂದರೆ ಮ್ಯಾಕಿಗೆ ಯೂಸ್ ಮಾಡ್ಕೊಳ್ಳಿ, ವಿಂಡೋಸ್ ಯೂಸ್ ಮಾಡ್ಕೊಳ್ಳಿ, ಸಿಸ್ಟಮ್ಗೆ ಯೂಸ್ ಮಾಡ್ಕೊಳ್ಳಿ, ಯಾವುದಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ. ನಿಮಗಿಲ್ಲಿ ನಾರ್ಮಲ್ ಹಾರ್ಡ್ ಡ್ರೈವ್ ಹಂಗೆ ನಿಮಗಿಲ್ಲಿ ಮೆನ್ಷನ್ ಇರುತ್ತೆ 130 Mbps ಸ್ಪೀಡು. ಈಗ ನೀವು ನಾರ್ಮಲ್ ಹಾರ್ಡ್ ಡ್ರೈವ್ Seagate WD ಆ ಥರ ತೊಗೊಂಡಾಗ ಸೊ ಅದರಲ್ಲಿ ಮೆನ್ಷನ್ ಇರಲ್ಲ ಸ್ಪೀಡು, ರೀಡೋ ರೇಟ್ ಸ್ಪೀಡ್ ಮೆನ್ಷನ್ ಇರಲ್ಲ. ಇದರಲ್ಲಿ ಮೆನ್ಷನ್ ಇರುತ್ತೆ ರೀಡೋ ರೇಟ್ ಸ್ಪೀಡ್ ಎಷ್ಟಿದೆ ಅಂತ. ಅದಲ್ಲದೆ ನಿಮಗೆ ಇದು 3 to 4 ಫೀಟ್ ನಿಮ್ಗೆ ಬಿದ್ರೂ ಡ್ರಾಪ್ ನೋಡಿ ಸರ್, ಈ ಥರ ಬೀಳ್ಸಿದ್ರೂ ಇದಕ್ಕೆ ಸೇಫ್ಟಿ ಇರುತ್ತೆ. ಈಗ ನೀವು ಈ ಥರ ಬೀಳ್ದಾಗೂ ಏನಾಗೋದಿಲ್ಲ, ಡಾಟಾ ನಿಮಗೆ ಸೇಫ್ ಆಗಿರುತ್ತೆ. ಓಕೆನಾ? ಆ ಥರ ರಗಡ್ ಹಾರ್ಡ್ ಡ್ರೈವ್ ಅಂತ ನಾವು ಇದನ್ನು ಕರಿತೀವಿ. ಇದರಲ್ಲೇ ನಿಮಗೆ ಪವರ್ಡ್ ಬೇಕು ಅಂದರೆ ಪವರ್ಡ್ದು ಸಿಗುತ್ತೆ. ಪವರ್ಡ್ದು ತೋರಿಸ್ತಾ ಹೋಗ್ತೀನಿ. ಸೊ ಪವರ್ಡಲ್ಲಿ ಅಂತಂದ್ರಾಗ ನಿಮಗೆ ಈ ಥರದ್ದು ಪವರ್ಡ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಪವರ್ಡು. ನಿಮಗೆ ಇದರಲ್ಲಿ 6 TB ಇದೆ, 8 TB ಇದೆ, 12 TB ಇದೆ, 24 TB ಇದೆ, 32 TB ಇದೆ. ಅದಲ್ಲದೆ 96 TB ಇದೆ ಮತ್ತು 196 TB ಇದೆ. ಸೊ ಈ ಥರದ್ದು ಸಿನಿಮಾದವರು ಮತ್ತು ಪೋಸ್ಟ್ ಪ್ರೊಡಕ್ಷನ್ ಅವರು, ಅದಲ್ಲದೆ ಮತ್ತು ಲೈಕ್ ಡಿಸ್ಕವರು, ನ್ಯಾಷನಲ್ ಜಿಯೋಗ್ರಫಿ ಆ ಥರದವರು, ಈ ರೆಂಟಲ್ ಬೇಸ್ ಕಂಪ್ನಿಯವರೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ಸೊ ಇದು ಏನಂತಂದರೆ ನಿಮಗೆ ಪವರ್ ಬೇಸ್ ಇರುತ್ತೆ. ಇದರಲ್ಲಿ ಬೇಸ್ ಚೇಂಜ್ ಆಗುತ್ತೆ. ನಿಮ್ಗೆ ಇದರಲ್ಲಿ ರೀಡ್ ರೈಟು ಇಲ್ಲೇ ಸ್ಪೀಡ್ ಬರೆದಿರುತ್ತೆ 250 ರೀಡರ್ ರೈಟ್ ಸ್ಪೀಡ್ ಇರುತ್ತೆ. ನೀವು ಇದನ್ನು ಯಾವ ಥರ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ನಿಮ್ಮ ಸಿಸ್ಟಮ್ಗೆ ಸೆಕ್ಯೂರ್ಡ್ ಆಗಿರುತ್ತೆ, ಡಾಟಾ ಸೆಕ್ಯೂರ್ಡ್ ಇರುತ್ತೆ. ಈ ಥರ ಹಾರ್ಡ್ ಡ್ರೈವ್ನ ತೊಗೊಳ್ಳೋದ್ರಿಂದ ನಿಮ್ಮ ಡಾಟಾ ಸೇಫ್ ಆಗಿರುತ್ತೆ ಅಂತ ಹೇಳ್ಬೋದು.